ಗುರುಭ್ಯೋ ನಮಃ. ಇವತ್ತೊಂದು ಪ್ರೇತರಾಜ್ ಸಿದ್ಧಿ ಮಾಡುವಂಥ ಶಾರ್ಟ್ಕಟ್ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೇ 3 ದಿನಗಳಲ್ಲಿ ಪ್ರೇತರಾಜನ್ನು ಸಿದ್ಧಿ ಮಾಡಬಹುದು. ಅದರಿಂದ ನಿಮ್ಮ ಯಾವ ಕೆಲಸಗಳು ಮಾಡಿಸ್ಬೇಕಾಗುತ್ತೋ ಆ ಕೆಲಸಗಳು ಮಾಡ್ಕೋಬಹುದು. ಈಗ ಭೂತರಾಜನ ಬಗ್ಗೆ ಹೇಳ್ತಾ ಇದ್ದೀನಿ. ಭೂತರಾಜ ಅಂದರೆ ಯಾರಪ್ಪ ಅಂದರೆ ಭೂತ ಪ್ರೇತಗಳಿಗೆ ಅಧಿಪತಿಯಾದಂಥ ಪ್ರೇತರಾಜ್. ಈ ಪ್ರೇತರಾಜನನ್ನು ಯಾವ ರೀತಿ ಸಿದ್ಧಿ ಮಾಡಬೇಕಪ್ಪ? ತುಂಬ ಉಗ್ರವಾದ ಶಕ್ತಿ ಹಾಗೂ ಅತ್ಯಂತ ಶಕ್ತಿಶಾಲಿಯಾದಂಥ ಪ್ರೇತರಾಜ್ ಸಿದ್ಧಿಯ ಬಗ್ಗೆ ಹೇಳ್ತಾ ಇದ್ದಾನೆ. 3 ದಿನದಲ್ಲಿ ನೀವು ಸಿದ್ಧಿ ಮಾಡಿ ನಿಮಗೆ ನಿಮ್ಮ ಮನಸ್ಸೋ ವಿಚಾರ ಯಾವುದೇ ಕೆಲಸಗಳಿದ್ದರೂ ಆ ಕೆಲಸಗಳನ್ನು ಮಾಡಿಸ್ಕೊಳ್ಳಬಹುದು. ಆ ಪ್ರೇತರಾಜನಿಂದ ಅದು ನೈವೇದ್ಯ ಕೊಟ್ಟು ಕೆಲಸ ಮಾಡಿಸ್ಕೊಳ್ಬಹುದು. ತಂತ್ರ ಮಂತ್ರ ಸಾಧನೆಯ ಯಾರು ಮಾಡ್ತಿರ್ತಾರೋ ಅವರಿಗೋಸ್ಕರ ಈ ವಿಡಿಯೋ. ಪ್ರೇತರಾಜನನ್ನು ಸಿದ್ಧಿ ಮಾಡಬೇಕಾದರೆ ಸ್ಮಶಾನದಲ್ಲಿ ನಿರ್ಭಯದಿಂದ ಯಾರು ಹೋಗ್ತಾ ಇರ್ತಾರೋ ಅಂಥ ಸಾಧಕರಿಗೆ ಮಾತ್ರ ಈ ವಿಡಿಯೋ. ಈ ಸಿದ್ಧಿ ಮಾಡಿಕೊಳ್ಳಬಹುದು. ಇಲ್ಲಿವರೆಗೂ ಯಾವುದು ಶಕ್ತಿಗಳು ನಮಗೆ ಕಂಡಿಲ್ಲ ಗುರುಗಳೇ, ಇಲ್ಲಿವರೆಗೂ ಯಾವುದು ಶಕ್ತಿಗಳು ನಮಗೆ ಸಿಕ್ಕಿಲ್ಲ, ಸಾಧನ ಮಾಡಿದ್ದೇವೆ ಅಂತೇಳಿ ಸುಮಾರು ಜನ ಅಂತಿರ್ತಾರಲ್ಲ, ಅವರಿಗೆ ಇದೊಂದು ಅತ್ಯಂತ ಚಲೋ ಅವಕಾಶ. ಪ್ರೇತರಾಜನನ್ನು ಸಿದ್ಧಿ ಮಾಡಿದರೆ ಶಾರ್ಟ್ಕಟ್ನಲ್ಲಿ ಸಿದ್ಧಿ ಆಗ್ತಾರೆ. ಸಿದ್ಧಿ ಆದ ನಂತರ ಭೋಗ ಕೊಟ್ಟು ಕೆಲಸ ಮಾಡಿಸೋದು ಬರೇ. ಪ್ರೇತರಾಜನ ಸಿದ್ಧಿ ಮಾಡಬೇಕಾದ್ರೆ ನಿಮ್ಮ ಆಜುಬಾಜುದಲ್ಲಿ ಒಂದು ಸ್ಮಶಾನವನ್ನು ಹುಡುಕಬೇಕು. ಆ ಸ್ಮಶಾನದಲ್ಲಿ ನಿರಂತರವಾಗಿ ಚಿತೆ ಸುಡ್ತಾ ಇರಬೇಕು. ಅಂಥ ಸ್ಮಶಾನವನ್ನು ಹುಡುಕಬೇಕು. ಕಂಟಿನ್ಯೂ ಸುಡ್ತಾ ಇಲ್ಲ ಅಂದರೆ ಅಲ್ಲಿ 1 ವಾರದಲ್ಲಾಗಲಿ 4 ದಿನದಿಂದಾಗಲಿ 2 ದಿನದಿಂದಾಗಲಿ ಸುಡ್ತಾ ಇರಬೇಕು. ಅಂಥ ಸ್ಮಶಾನವನ್ನು ಹುಡುಕಿ ಇಟ್ಟುಕೊಳ್ಳಿ. ಆ ಸ್ಮಶಾನದಲ್ಲಿ ಹುಡುಕಿಟ್ಟುಕೊಂಡು ಅವತ್ತು ಸುಡ್ತಾ ಇರಬೇಕಾದ್ರೆ ಅದು ಆ ಚಿತೆ ಗಂಡು ಏನು ಹೆಣ್ಣು ಅಂತೇಳಿ ಅರ್ಥ ಮಾಡಿಕೊಂಡು ಇಟ್ಕೊಳ್ಳಿ. ಯಾಕಂದರೆ ಗಂಡಿನ ಮೇಲೆ ಮಾತ್ರ ಪ್ರಯೋಗ ಮಾಡಬೇಕು. ಗಂಡು ಮಕ್ಕಳ ಚಿತೆಯ ಮೇಲೆ ಮಾಡಬೇಕಾದಂಥ ಕ್ರಿಯೆ. ಹಾಗಾಗಿ ಗಂಡು ಮಕ್ಕಳ ಚಿತೆಯನ್ನೇ ಹುಡುಕಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಆ ಚಿತೆಯು ಸುಡ್ತಾ ಇರುತ್ತಲ್ವ, 8 ಗಂಟೆ ಆಗಲಿ ಇಲ್ಲ 9 ಗಂಟೆ ಆಗಲಿ 10 ಗಂಟೆ ಆಗಲಿ ಇಲ್ಲ 11 ಗಂಟೆ ಆಗಲಿ, ಅದೇ ದಿನ ನೀವು ಸ್ಮಶಾನಕ್ಕೆ ಹೋಗಬೇಕಾಗುತ್ತದೆ. ಹೋಗಿ ಒಂದಿಷ್ಟು ಸಾಮಗ್ರಿಗಳು ತೊಗೊಂಡು ಹೋಗಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಸಾಮಗ್ರಿ ಏನಪ್ಪ ಅಂದರೆ ನಾನು ಹೇಳ್ತೇನೆ. 250 ಗ್ರಾಮ್ ಮೇಕೆಯ ಲಿವರನ್ನು ತೊಗೊಳ್ಬೇಕು. 1 10 ಬಾಟಿ ತೊಗೊಳ್ಬೇಕು. 5 ಅಗರಬತ್ತಿಯನ್ನು ತೊಗೊಳ್ಬೇಕು. 1 ಕ್ವಾರ್ಟರ್ ಸೆರೆ. ಆಮೇಲೆ 1 ಖಾಲಿ ಶೀಶೆಯನ್ನು ತೊಗೊಂಡು ಹೋಗಬೇಕು. 1 ಖಾಲಿ ಬಾಟ್ಲಿಯನ್ನು, ಗ್ಲಾಸಿನ ಬಾಟ್ಲಿಯನ್ನು ತೆಗೆದುಕೊಂಡು ಹೋಗಬೇಕು. ಇಷ್ಟು ಸಾಮಗ್ರಿಗಳನ್ನು ಆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಬೇಕು. ಸ್ಮಶಾನದಲ್ಲಿ ಚಿತೆ ಸುಡ್ತಾ ಇರುತ್ತಲ್ವ, ಆ ಚಿತೆಯನ್ನು 7 ಪರಿಕ್ರಮ ಹಾಕಬೇಕು. ಪರಿಕ್ರಮ ಆದ ನಂತರ 5 ಅಗರಬತ್ತಿಯನ್ನು ಹಚ್ಚಿ ಆ ಚಿತೆ ಸುಡ್ತಾ ಇರುತ್ತಲ್ವ, ಅದರ ತಲೆ ಎಲ್ಲಿದೆ ಕಾಲೆಲ್ಲಿದೆ ನೋಡಿಕೊಂಡು ಆ ತಲೆ ಹತ್ತಿರ 5 ಅಗರಬತ್ತಿಯನ್ನು ಅಲ್ಲಿ ಕೆಳಗಡೆ ಇಡಬೇಕು ಹಚ್ಚಿ. ತಿರುಗಿ ಮತ್ತೆ ಕಾಲಿನ ಹತ್ತಿರ ಬಂದು ನಿಂತುಕೊಳ್ಳಬೇಕು. ಆ ಚಿತೆಯ ಕಾಲಿನ ಹತ್ತಿರ ನಿಂತುಕೊಂಡು ಮೇಕೆಯ ಲಿವರನ್ನು ಆ ಅಗ್ನಿಯಲ್ಲಿ ಹಾಕಬೇಕು. ಹಾಕಿದ ನಂತರ ಅದರ ಮೇಲೆ ಮತ್ತೆ ಸೆರೆಯನ್ನು ಹಾಕಬೇಕು. ಹಾಗೂ 1 ಸಿಗರೇಟನ್ನು ಹಚ್ಚಿಡಬೇಕು. ಹಚ್ಚಿಟ್ಟ ನಂತರ ಮುವಾ ಮುರ್ದಾ ಜಾಗ್ ಜಾವ್, ಹೇ ಪ್ರೇತರಾಜ್, ನಾನು ನಿಮ್ಮನ್ನು ಸಿದ್ಧಿ ಮಾಡೋಕ್ಕೋಸ್ಕರ ಬಂದಿದ್ದೇನೆ, ನನಗೆ ಸಿದ್ಧಿಯಾಗಿ ಅಂಥೇಳಿ ಅಲ್ಲಿ ಸಂಕಲ್ಪ ಮಾಡಬೇಕು. ಅಲ್ಲಿ ಮತ್ತೆ ಮುವಾ ಮುರ್ದಾ ಜಾಗ್ ಜಾವ್ ಅಂತೇಳಿ ಹೇಳಬೇಕು. ಹೇಳಿ, ಪ್ರೇತರಾಜ್ ಈ ಭೋಗವನ್ನು ಸ್ವೀಕರಿಸಿಕೊಂಡು ನನ್ನ ಕಷ್ಟಗಳನ್ನು ದೂರ ಮಾಡಿ ಅಂತೇಳಿ ಸಂಕಲ್ಪ ಮಾಡಬೇಕು. ಅಲ್ಲಿ ಪ್ರೇತರಾಜ್ಗೆ 10 ನಿಮಿಷ ನೀವು ವಿನತಿಯನ್ನು ಮಾಡಬೇಕು. ಮಾಡಿದ ನಂತರ ಆ ಚಿತೆ ಸುಡ್ತಾ ಇರುತ್ತಲ್ಲ, ಆ ಚಿತೆಯಲ್ಲಿ ಆ ಲಿವರನ್ನು ಹಾಕಿ ಅದರ ಮೇಲೆ ಸೆರೆಯನ್ನು ಹಾಕಿ 1 ಸಿಗರೇಟನ್ನು ಅಲ್ಲೇ ಹಚ್ಚಿ ಇಡಬೇಕು. ಇಟ್ಟ ನಂತರ ಅಲ್ಲಿ ಹೊಗೆ ಏಳುತ್ತದೆ. ಆ ಹೊಗೆಯನ್ನು ಗ್ಲಾಸ್ ಬಾಟಲಿಯಲ್ಲಿ ಹಿಡಿಯಬೇಕು. ಹಿಡಿದು
ಆ ಗ್ಲಾಸ್ ಬಾಟ್ಲಿ ತುಂಬು ಮಟ್ಟ ಹೊಗೆಯನ್ನು ಹಿಡಿದು ಆಮೇಲೆ ಅದರ ಮೇಲೆ ಕ್ಯಾಪ್ ಹಾಕಬೇಕು, ಬಂದ್ ಮಾಡಬೇಕು ಬಾಯಿಯನ್ನು. ಅರ್ಥ ಮಾಡಿಕೊಳ್ಳಿ, ನೀವೇನು ಬಾಟಲಲ್ಲಿ ಆ ಹೊಗೆಯನ್ನು ತುಂಬಿರುತ್ತದಲ್ಲ, ತುಂಬಿದ ನಂತರ ಆ ಬಾಟಲಿಗೆ ಬಾಯಿ ಬಂದ್ ಮಾಡಿ. ಅರ್ಥ ಮಾಡಿಕೊಳ್ಳಿ, ಪ್ರೇತರಾಜ್ ಅದರಲ್ಲಿ ಬಂಧನವಾದರು ಅಂಥೇಳಿ. ಆ ಬಾಟಲನ್ನು ತೆಗೆದುಕೊಂಡು ಮನೆಗೆ ಬನ್ನಿ. ಮನೆಗೆ ಬಂದು ಎಲ್ಲಾದರೂ ಒಂದು ಕಡೆ ಇಡಿ. ಅದರಲ್ಲೇನು ಹೊಗೆ ತುಂಬಿರುತ್ತದಲ್ಲೋ ಅದೇ ಪ್ರೇತರಾಜ್ ಪರಿವರ್ತನೆ ಆಗಿ ನಿಮಗೆ ತೋರಿಸಿಕೊಳ್ಳುತ್ತದೆ. ಆ ಬಾಟ್ಲಿ ಬಾಯನ್ನು ಒಟ್ಟು ಯಾವಾಗಲೂ ತೆಗೆಯಬಾರದು. ಯಾಕಂದರೆ ತೆಗೆದ್ರೆ ಪ್ರೇತರಾಜ್ ಏನಾಗ್ತಾರೆ, ಅಲ್ಲಿಂದ ಮುಕ್ತಿ ಹೊಂದುತ್ತಾರೆ. ಹಾಗಾಗಿ ಅದನ್ನು ಯಾವಾಗೂ ತೆಗೆಯಬಾರದು. ತೆಗೆದ ಹಾಗೆ ನೋಡಿಕೊಳ್ಳಬೇಕು. ಅವತ್ತೇ ರಾತ್ರಿ ಪ್ರೇತರಾಜು ನಿಮ್ಮ ಕನಸಿನಲ್ಲಾಗಲಿ ಇಲ್ಲ ನಿಮ್ಮ ಮುಂದಾಗಲಿ ಬಂದು ನಿಂದಿರುತ್ತಾರೆ. ಪ್ರೇತರಾಜ್ ಬಂದು ನಿಮಗೆ ಈ ಬಾಟಲಿನಲ್ಲಿ ನನ್ನನ್ನು ಯಾಕೆ ಹಿಡಿದಿಟ್ಟಿದೆಯಾ ಅಂತ ಕೇಳ್ತಾರೆ. ನೀವು ಹೇಳಬೇಕು, ಪ್ರೇತರಾಜ್ ನನ್ನ ಕಷ್ಟಗಳಿದೆ, ಆ ಕಷ್ಟಗಳಿಗೋಸ್ಕರ ನಾನು ನಿಮ್ಮನ್ನು ಈ ಬಾಟಲಿನಲ್ಲಿ ತಂದಿರುತ್ತೇನೆ. ಹಾಗಾಗಿ ನನ್ನ ಕಷ್ಟಗಳನ್ನು ದೂರ ಮಾಡಿ ಪ್ರೇತರಾಜ್ ಅಂತ ವಿನಂತಿ ಮಾಡಬೇಕು. ನೀವು ಕೆಲಸ ಮಾಡಬೇಕಾದರೆ ಆ ತಂದಂಥ ಬಾಟಲಿಯನ್ನು ಬಿಸಿಲಿನಲ್ಲಿ ಇಡಬೇಕು. ಬಿಸಿಲಿನಲ್ಲಿ ಇಟ್ಟು ಅಲ್ಲಿ ಸಂಕಲ್ಪ ಮಾಡಬೇಕು, ಪ್ರೇತರಾಜ್ ಇಂಥ ಕೆಲಸ ನಂದು ಹಿಂಗೆ ಮಾಡಿಕೊಡಿ ಅಂಥೇಳಿ ಸಂಕಲ್ಪ ಮಾಡಿದರೆ ಆ ಕೆಲಸ 1 ದಿನ ಆಗಲಿ ಇಲ್ಲ 2 ದಿನ ಆಗಲಿ ಇಲ್ಲ ಲಾಸ್ಟ್ 3 ದಿನದಲ್ಲಿ ಆ ಕೆಲಸ ಸಿದ್ಧಿಯಾಗಿರುತ್ತೆ. ಅಂದರೆ ಆ ಕೆಲಸ ಕಾರ್ಯಯಶಸ್ವಿ ಆಗ್ತದೆ. ಆಗುವ ಮಟನೂ ಆ ಬಾಟಲಿಯನ್ನು ಬಿಸಿಲಿನಿಂದ ಎತ್ತಬಾರದು, ಅಲ್ಲೇ ಇಡಬೇಕು. ಇದೇ ರೀತಿ ಕ್ರಿಯೆಯನ್ನು ಮಾಡಬೇಕು. ಭೂತರಾಜನ ಯಾವ ರೀತಿ ಸಿದ್ಧಿ ಮಾಡಬೇಕಪ್ಪ ಅಂದರೆ ಇದೇ ರೀತಿ ನಾ ಹೇಳಿದ್ದೇನಲ್ವಾ. ಆದರೆ ಗುರು ಕೊಟ್ಟಂಥ ಸುರಕ್ಷಾ ಮಂತ್ರದಿಂದ ನಿಮ್ಮ ಶರೀರವನ್ನು ಬಂಧನ ಮಾಡಿಕೊಂಡು ಈ ಕ್ರಿಯೆ ಮಾಡಬೇಕು. ಹಾಗೆ ಯಾರೂ ಮಾಡಬಾರದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತೊಂದರೆ ಇದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದ.